ಶ್ರೀ ಗುರುಭ್ಯೋ ನಮಃ. ಶಂಭವೇ ನಮಃ. ನಮಸ್ತೆ ಅಸ್ತು ಭಗವಾನ್ ರುದ್ರ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸೋಮವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ಶರದೃತು ಕಾರ್ತಿಕ ಮಾಸೆ ಕೃಷ್ಣ ಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ. ಇವತ್ತಿನ ತಿಥಿ ತೃತೀಯ. ಇವತ್ತಿನ ನಕ್ಷತ್ರ ಮೃಗಶಿರ ನಕ್ಷತ್ರ. ಇವತ್ತು ಕಾರ್ತಿಕ ಸೋಮವಾಸರ. ಇವತ್ತಿನ ವಿಶೇಷ ಕನಕದಾಸರ ಜಯಂತಿ. ಸೋಮವಾಸರದಲ್ಲಿ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಬಂಧು ಮಿತ್ರರೊಂದಿಗೆ ಇದ್ದಂತಹ ವಿವಾದಗಳು ಬಗೆಹರಿಯುವಂಥದ್ದು. ವ್ಯಾಪಾರ ವ್ಯವಹಾರದಲ್ಲಿ ಯಥೇಚ್ಛವಾದ ಧನ ಲಾಭವನ್ನು ಸಹ ನೋಡುವಂಥದ್ದು. ಕುಟುಂಬದಲ್ಲಿ ಶಾಂತಿ ನೆಮ್ಮದಿಯ ವಾತಾವರಣ. ಉದ್ಯೋಗದಲ್ಲಿ ಒಂದಿಷ್ಟು ಮೇಲಧಿಕಾರಿಗಳಿಂದ ಪ್ರಶಂಸೆ ಒಂದಿಷ್ಟು ಸಿಗುವಂಥದ್ದು. ಆದರೆ ದೂರ ಕೆಲಸ ಕಾರ್ಯಗಳಲ್ಲಿ ಅತ್ಯುತ್ತಮವಾದಂಥ ಯಶಸ್ಸನ್ನು ಸಹ ನೋಡುವಂಥದ್ದು. ಮೇಷರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ಶಿವದರ್ಶನ ತ್ರಯಂಬಕೇಶ್ವರ ಆರಾಧನೆ ಒಳಿತು. ಮುಂದಿನ ರಾಶಿ ವೃಷಭ. ವೃಷಭ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಆಲಸ್ಯ ಹೆಚ್ಚಾಗುವಂಥದ್ದು. ಅನಗತ್ಯ ದೈಹಿಕ ಆಲಸ್ಯಕ್ಕೆ ಜೊತೆಗೆ ಸುಸ್ತು ಮಾಡುವಂಥದ್ದು. ಜೊತೆಗೆ ಮನೆಯ ಒಳಗಡೆ ಮತ್ತು ಹೊರಗಡೆ ಉತ್ತಮ ವಾತಾವರಣಗಳು ಸುಧಾ ಕಂಡು ಬರುವುದಿಲ್ಲ. ಸ್ನೇಹಿತರು ಮತ್ತು ಬಂಧು ಮಿತ್ರರೊಂದಿಗೆ ಇದ್ದಂತಹ ಮಾತಿನ ಚಕಮಕಿಗಳು ಒಂದಿಷ್ಟು ಜಾಸ್ತಿ ಉಲ್ಬಣವಾಗುವಂಥದ್ದು. ಮಾನಸಿಕವಾಗಿ ಶಾಂತಿಯನ್ನು ಕಳೆದುಕೊಳ್ಳುವಂತಹ ದಿನಮಾನವಾಗಿರುತ್ತೆ. ಎಚ್ಚರಿಕೆ. ವೃಷಭ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿಯವರಿಗೆ ಅನುಕೂಲಕರ ವಾತಾವರಣಗಳು ಸುಡ ಸಣ್ಣ ಪುಟ್ಟ ಒಂದಷ್ಟು ವಿಷಯಗಳಲ್ಲಿ ಉಲ್ಬಣವಾಗುವಂಥದ್ದು. ಅನಾರೋಗ್ಯಗಳ ಬಗ್ಗೆ ಒಂದಿಷ್ಟು ಗಮನ ಕೊಡಬೇಕು. ಆರೋಗ್ಯಗಳ ಬಗ್ಗೆ ಅನಾರೋಗ್ಯ ಜಾಸ್ತಿ ಆಗುವಂಥದ್ದು. ಉತ್ತಮ ಆರೋಗ್ಯ ವೃದ್ಧಿಯನ್ನು ಸಹ ನೀವು ಈ ದಿನದಲ್ಲಿ ನೋಡೋಕ್ಕಾಗೋದಿಲ್ಲ. ಸಣ್ಣ ವಿಚಾರಗಳ ಸಂಧಿವಾತಗಳ ನೋವು ಬರುವಂಥದ್ದು. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಇದ್ದ ಅಡೆತಡೆಗಳು ಒಂದಷ್ಟು ಮಧ್ಯಾಹ್ನದ ಅರ್ಧ ಭಾಗದಲ್ಲಿ ನಿವಾರಣೆ ಆಗುವಂಥದ್ದು. ಬಟ್ಟೆ ವ್ಯಾಪಾರಿಗಳಿಗೆ ಉತ್ತಮ ಧನ ಲಾಭವನ್ನು ಸಹ ನೋಡುವಂಥದ್ದು. ಮಿಥುನ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ಹತ್ತಿರದಲ್ಲಿರುವಂತಹ ನವಗ್ರಹಗಳ ದೇವಾಲಯ ದರ್ಶನ ಪ್ರದಕ್ಷಿಣೆ ಒಳಿತು. ಮುಂದಿನ ರಾಶಿ ಕರ್ಕಾಟಕ. ಕರ್ಕಾಟಕ ರಾಶಿಯವರಿಗೆ ಪ್ರಮುಖ ವಿಚಾರಗಳಲ್ಲಿ ಸಮಸ್ಯೆಗಳು ಎದುರಾಗುವಂಥದ್ದು. ಮಾನಸಿಕವಾಗಿ ಶಾಂತಿ ನೆಮ್ಮದಿಯನ್ನು ಸಹ ಕಳೆದುಕೊಳ್ಳುವಂಥದ್ದು. ಜೊತೆಗೆ ಮನೆಯಲ್ಲಿ ಕಿರಿಕಿರಿ ವಾತಾವರಣಗಳು ಸಹ ನೋಡುವಂಥದ್ದು. ವ್ಯಾಪಾರ ವ್ಯವಹಾರದಲ್ಲಿ ಹಿನ್ನಡೆ ಆಗುವಂಥದ್ದು. ವೃತ್ತಿ ಮತ್ತು ಉದ್ಯೋಗದಲ್ಲಿ ಯಾವುದೇ ಪ್ರಗತಿ ಕೂಡ ಕಂಡುಬರೋದಿಲ್ಲ. ಕರ್ಕಾಟಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ಹತ್ತಿರದಲ್ಲಿರುವಂತಹ ಪ್ರಸನ್ನ ಆಂಜನೇಯ ದೇವಾಲಯ ದರ್ಶನ ಒಳಿತು. ಮುಂದಿನ ರಾಶಿ ಸಿಂಹ. ಸಿಂಹ ರಾಶಿಯವರಿಗೆ ನಿಮಗೆ ಖರ್ಚು ಕಡಿಮೆಯಾಗಿ ಆದಾಯ ಹೆಚ್ಚಾಗುವಂತ ಸೂಚನೆಗಳು ಸಹ ನೋಡುವಂಥದ್ದು. ವೃತ್ತಿ ಮತ್ತು ಉದ್ಯೋಗದಲ್ಲಿ ಸಮಸ್ಯೆಗಳು ಎದುರಾಗಬಹುದು. ಮಧ್ಯಾಹ್ನದ ಅರ್ಧ ಭಾಗದಲ್ಲಿ ಬಗೆಹರಿಯುವಂಥದ್ದು. ಕೌಟುಂಬಿಕ ಕಲಹಗಳು ದೂರವಾಗುವಂಥದ್ದು. ಅನಾರೋಗ್ಯದಿಂದ ಒಂದಿಷ್ಟು ಆರೋಗ್ಯ ಪಡೆದುಕೊಳ್ಳುವಂಥ ಶುಭ ದಿವಸವಾಗಿರುತ್ತೆ ಮಧ್ಯಾಹ್ನದ ಅರ್ಧ ಭಾಗದಲ್ಲಿ. ಸಿಂಹ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ನಿಮ್ಮ ಹತ್ತಿರದಲ್ಲಿರುವಂಥ ಶಿವಾಲಯ ದರ್ಶನ ಒಳಿತು. ಮುಂದಿನ ರಾಶಿ ಕನ್ಯಾ. ಕನ್ಯಾ ರಾಶಿಯವರಿಗೆ ಕೈಗೆತ್ತಿಕೊಂಡ ಕೆಲಸ ಕಾರ್ಯಗಳು ಅಡೆತಡೆಗಳು ಹೆಚ್ಚಾಗುವಂಥದ್ದು. ಸಂದರ್ಭಗಳು ಜಾಸ್ತಿ ಬರುವಂಥದ್ದು. ಚರ್ಮ ವ್ಯಾಧಿಗಳು ಉಂಟಾಗುವ ಸಾಧ್ಯತೆಗಳಿರುತ್ತೆ. ಎಚ್ಚರಿಕೆ. ಪ್ರಮುಖ ವಿಚಾರದಲ್ಲಿ ಬಂಧು ಮಿತ್ರರ ವಿರೋಧ ಉಂಟಾಗುವಂಥದ್ದು. ದೈಹಿಕ ಆಯಾಸ ಆಗುವಂಥದ್ದು. ಆಲಸ್ಯ. ಕೆಲಸ ಕಾರ್ಯಗಳಲ್ಲಿ ವಿಜ್ಞಾನಿಗಳಿಗೆ ಒಂದಿಷ್ಟು ವ್ಯಾಪಾರ ವ್ಯವಹಾರಗಳಲ್ಲಿ ಒಂದಿಷ್ಟು ಪ್ರಗತಿ ಕಂಡ್ರೂ ಸಹ ನಿಮಗೆ ಬೇಸರ ಜಾಸ್ತಿ ಇರುವಂಥದ್ದು. ಕನ್ಯಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ನಿಮ್ಮ ಹತ್ತಿರದಲ್ಲಿರುವಂತಹ ನವಗ್ರಹಗಳ ಆರಾಧನೆ ಅಥವಾ ನವಗ್ರಹಗಳ ಸ್ತೋತ್ರ ಪಠನೆ ಒಳಿತು. ಮುಂದಿನ ರಾಶಿ ತುಲಾ. ತುಲಾ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಅಪಾರವಾದ ಪ್ರಗತಿಯನ್ನು ಸಹ ನೋಡುವಂಥದ್ದು. ಶುಭ ಕಾರ್ಯಗಳು ಮತ್ತು ಶುಭ ಘಟನೆಗಳು ನಿಮ್ಮ ಬದುಕಿನಲ್ಲಿ ನಡೆಯುವಂಥ ಸಾಧ್ಯತೆಗಳಿರುತ್ತೆ. ಮಾನಸಿಕವಾಗಿ ಶಾಂತಿ ನೆಮ್ಮದಿ ಪ್ರಾಪ್ತಿಯನ್ನು ಸಹ ನೋಡುವಂಥದ್ದು. ನಿಮ್ಮನ್ನು ಅರಿತು ಅತ್ಯಂತ ಸಂತಸಮಯ ದಿನವನ್ನು ಸಹ ನೋಡುವಂಥದ್ದು. ತುಲಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ಶಿವಾಲಯ ದರ್ಶನ ಒಳಿತು. ಮುಂದಿನ ರಾಶಿ ವೃಶ್ಚಿಕ.
ವೃಶ್ಚಿಕ ರಾಶಿಯವರಿಗೆ ಮಾತೃ ಮತ್ತು ಮಾತೃ ಸಮಾನರಿಗೆ ಅನಾರೋಗ್ಯ ಕಾಡುವ ಸಾಧ್ಯತೆಗಳಿರುತ್ತೆ. ಮಾನಸಿಕವಾಗಿ ಕಿರಿಕಿರಿ ಹೆಚ್ಚಾಗುವ ಸೂಚನೆಗಳು ಕೂಡ ನೋಡುವಂಥದ್ದು. ವ್ಯಾಪಾರ ವ್ಯವಹಾರದಲ್ಲಿ ನಷ್ಟವಾಗುವಂಥದ್ದು. ಪ್ರತಿ ದಿವಸದಲ್ಲಿಗಿಂತ ಇವತ್ತಿನ ದಿವಸದಲ್ಲಿ ಒಂದಿಷ್ಟು ಎಚ್ಚರಿಕೆಯಿಂದ ಇರತಕ್ಕದ್ದು. ಉದ್ಯೋಗದಲ್ಲಿ ಅನಗತ್ಯ ಸಮಸ್ಯೆಗೆ ನೀವು ಸಿಲುಕುವಂಥದ್ದು, ಎಚ್ಚರಿಕೆಯಿಂದ ಇರಬೇಕು. ವೃಶ್ಚಿಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭವರ್ಣ ಬಂದು ಬಿಳಿ, ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿಯವರಿಗೆ ಪ್ರಮುಖ ವ್ಯವಹಾರಗಳಲ್ಲಿ ಬಹಳ ಒಂದಷ್ಟು ಅರ್ಧ ಭಾಗದಷ್ಟು ಪ್ರಗತಿಯನ್ನು ಸಹ ನೋಡುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ಉತ್ತಮ ಏಳಿಗೆಯನ್ನು ಸಹ ಮಧ್ಯಭಾಗದಲ್ಲಿ ನೋಡುವಂಥದ್ದು. ಒಡವಟ್ಟಿದವರಿಗಿದ್ದಂತಹ ವಿವಾದಗಳು ಬಗೆಹರಿಯುವುದು ಮಧ್ಯಾಹ್ನದ ಅರ್ಧ ಭಾಗದಲ್ಲಿ. ಸಾಲ ಬಾಧೆಯಿಂದ ತಕ್ಕ ಮಟ್ಟಿಗೆ ವಿಮುಕ್ತರಾಗುವಂಥದ್ದು. ವ್ಯಾಪಾರ ಉತ್ತಮ ಪ್ರಗತಿಯನ್ನು ನೋಡೋದಕ್ಕೆ ಮಧ್ಯಾಹ್ನದ ಅರ್ಧ ಭಾಗದಲ್ಲಿ ನೀವು ನೋಡುವಂಥದ್ದು. ಧನಸ್ಸು ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಕೆಂಪು, ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ, ವಿಷ್ಣು ಸಹಸ್ರನಾಮ ಪಠನ ಒಳಿತು. ಮುಂದಿನ ರಾಶಿ ಮಕರ. ಮಕರ ರಾಶಿಯವರಿಗೆ ಕೆಲಸ ಕಾರ್ಯಗಳಿದ್ದಂತಹ ಅಡೆತಡೆಗಳು ದೂರವಾಗಿ ಪ್ರಮುಖ ವಿಚಾರದಲ್ಲಿ ನಿಮ್ಮ ಯೋಜನೆಯಂತೆ ಯಶಸ್ಸನ್ನು ಸಹ ನೋಡುವಂಥದ್ದು. ಮಾನಸಿಕವಾಗಿ ಶಾಂತಿ, ನೆಮ್ಮದಿ ದಿನವನ್ನು ಸಹ ನೋಡುವಂಥದ್ದು. ವಿದ್ಯುತ್ ಉಪಕರಣಗಳು ಮಾರಾಟಗಾರರಿಗೆ, ಪೀಠೋಪಕರಣ ಮಾರಾಟಗಾರರಿಗೆ ಉತ್ತಮ ಲಾಭಗಳನ್ನು ಸಹ ನೋಡುವಂಥದ್ದು. ಮಕರ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಕೇಸರಿ, ಪರಿಹಾರವಾಗಿ ಹನುಮಾನ್ ಚಾಲಿಸ ಪಠನ ಒಳಿತು. ಮುಂದಿನ ರಾಶಿ ಕುಂಭ. ಕುಂಭರಾಶಿಯವರಿಗೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ನಿಮಗೆ ಈ ದಿವಸದಲ್ಲಿ ಸಿಗೋದಿಲ್ಲ. ದಾಂಪತ್ಯ ಕಲಹಗಳು ಹೆಚ್ಚಾಗುವ ಸಾಧ್ಯತೆಗಳಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಏರಿಳಿತಗಳು ಇದ್ದಾಗುತ್ತೆ. 6ಕ್ಕೂ ಏರದ 3ಕ್ಕೂ ಇಳಿಯದ ದಿನಮಾನವಾಗಿರುತ್ತೆ. ಈ ದಿವಸದಲ್ಲಿ ನಿಮ್ಮ ಪರಿಸ್ಥಿತಿ ಮತ್ತು ಉದ್ಯೋಗ, ವ್ಯಾಪಾರ, ವ್ಯವಹಾರಗಳಲ್ಲಿ ಯಾವುದೇ ಪ್ರಗತಿ ಕೂಡ ಕಂಡು ಬರುವುದಿಲ್ಲ. ಮುನ್ನೆಚ್ಚರಿಕೆಯಿಂದ ಇರತಕ್ಕದ್ದು. ಕುಂಭರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಬಿಳಿ, ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ, ತ್ರಯಂಬಕೇಶ್ವರ ಆರಾಧನೆ ಒಳಿತು. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ನಿಧಾನ ನಿಮ್ಮ ಕೆಲಸಗಳು ಸಾಗುವಂಥದ್ದು, ನಿಧಾನಗತಿಯಲ್ಲಿ ಹೋಗುವಂಥದ್ದು. ಕೆಲಸ ಕಾರ್ಯಗಳಲ್ಲಿ ಶೀಘ್ರಗತಿ ನೀವು ಯಾವುದನ್ನು ನೋಡೋಕ್ಕಾಗಲ್ಲ. ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಒಳಿತು ನಿಮಗೆ ಮಧ್ಯಾಹ್ನದ ಅರ್ಧ ಭಾಗದಲ್ಲಿ ನೋಡುವಂಥದ್ದು. ಉತ್ತಮ ಆರೋಗ್ಯ ಪಡೆಯಲಿಕ್ಕೆ ಒಂದಿಷ್ಟು ಸಂವರ್ಧನೆ ಬೇಕು, ಒಂದಿಷ್ಟು ಮಾನಸಿಕವಾಗಿ ಧೈರ್ಯವರ್ಧನೆಗಳು ಬೇಕಾಗುತ್ತೆ. ಜೊತೆಗೆ ನಿಮ್ಮ ವಿಚಾರದಲ್ಲಿ ಗೌಪ್ಯತೆ ಕಾಪಾಡದೇ ಒಂದಿಷ್ಟು ಪೆಟ್ಟು ಬೀಳುವ ಸಾಧ್ಯತೆಗಳಿರುತ್ತೆ. ಮಧ್ಯವರ್ತಿಗಳಿಗಾಗಿರ್ಬೋದು, ರಿಯಲ್ ಎಸ್ಟೇಟ್ ಮಾಡುವಂಥವ್ರಿಗಾಗಿರ್ಬೋದು, ನಂಬಿಕೆ ಮೇಲೆ ವ್ಯವಹಾರ ಮಾಡುವಂಥವರಿಗೆ ಒಂದಿಷ್ಟು ಪ್ರಗತಿಗಳು ಇಲ್ಲ. ಮಾನಸಿಕವಾಗಿ ನೆಮ್ಮದಿ ಹಾಳು ಮಾಡಿಕೊಳ್ಳುವಂಥ ದಿನಮಾನವಾಗಿರುತ್ತೆ. ಎಚ್ಚರಿಕೆ. ಮೀನರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ಕೆಂಪು, ಪರಿಹಾರವಾಗಿ ಹತ್ತಿರದಲ್ಲಿರುವಂತಹ ಶಿವನ ದರ್ಶನ ಅಥವಾ ಪಂಚಾಮೃತ ಅಭಿಷೇಕ ಮಾಡಿಸುವಂತೂ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.